ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷಿಯ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು ಯಾಕಂದ್ರೆ ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ 2000 ರೂಪಾಯಿ ಪ್ರತಿ ತಿಂಗಳು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಮುಂಚೆ ಅನೌನ್ಸ್ ಮಾಡಿತ್ತು ಅದರಂತೆ ಅಧಿಕಾರಕ್ಕೆ ಬಂದಾದ ನಂತರವೂ ಕೂಡ ಅದು ಜಾರಿಯಾಗುತ್ತೆ ಆದರೆ ಈಗ ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ನ್ಯೂಸ್ ಇದು ಒಂದಷ್ಟು ಜನರಿಗೆ ಈ ತಿಂಗಳಿನಿಂದಲೇ ಮುಂದಿನ ತಿಂಗಳಿನಿಂದಲೇ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಕಾರಣ ಸಾಕಷ್ಟಿದೆ ಯಾಕಂದ್ರೆ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಮುಂಚೆ ಹೇಳಿದ್ದು ಪ್ರತಿ ಮನೆಯ ಓರ್ವ ಹೆಣ್ಣುಮಗಳಿಗೆ ಅದು ಅತ್ತೆ ಇರಬಹುದು ಅಥವಾ ಸೊಸೆ ಇರಬಹುದು ಅದು ಅವರು ನಿರ್ಧಾರ ಮಾಡ್ಕೋಬೇಕು ಅವರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಅಂತ ಹೇಳಿಬಿಟ್ಟು ಅದಾದ ಮೇಲೆ ಅಲ್ಲಿ ಒಂದಷ್ಟು ಗೊಂದಲಗಳಾಗುತ್ತೆ ಮನೆಯಲ್ಲಿ ಗಂಡ ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಹೆಂಡತಿಗೆ ಬರಲ್ಲ ಅಥವಾ ಗಂಡ ಏನಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಹೆಂಡತಿಗೆ ಬರಲ್ಲ 2000 ರೂಪಾಯಿ ಅಂತ ಹೇಳಿ ಹಂಗೂ ಹಿಂಗೂ ಅನುಷ್ಠಾನ ಆಗುತ್ತೆ ರಾಜ್ಯದ ಮಹಿಳೆಯರು ಒಬ್ಬೊಬ್ಬರು 2 ತಿಂಗಳಿಗೊಂದ್ಸಲ ಅಮೌಂಟ್ ಬರುತ್ತೆ 3 ತಿಂಗಳಿಗೊಂದ್ಸಲ ಬರುತ್ತೆ ದೀಪಾವಳಿಗೂ ಕೂಡ ಬಂದಿಲ್ಲ ಈಗಲೂ ಕೂಡ ದೀಪಾವಳಿಗೂ ಹಣ 2000 ರೂಪಾಯಿ ಬಂದಿಲ್ಲ ಒಂದಷ್ಟು ಮಹಿಳೆಯರು ಸಾಕಷ್ಟು ಗೊಂದಲದಲ್ಲಿದ್ದಾರೆ ಅಯ್ಯೋ ದೀಪಾವಳಿಗಾದ್ರೂ ಬರುತ್ತೆ ಅಂದ್ವಿ ದಸರಾಗಾದ್ರೂ ಬರುತ್ತೆ ಅಂದ್ವಿ ದಸರಾಗೂ ಬರಲಿಲ್ಲ ಇನ್ನೇನು ದೀಪಾವಳಿ ಹಬ್ಬ ಇನ್ನೊಂದು 3-4 ದಿನ ಇದೆ ದೀಪಾವಳಿಗಾದ್ರೂ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಅದೆಲ್ಲದರ ನಡುವೆ ಈಗ ಶಾಕ್ ಕೊಟ್ಟಿರೋದು ರಾಜ್ಯದ ಹೆಣ್ಣುಮಕ್ಕಳಿಗೆ ಮಹಿಳೆಯರಿಗೆ ಏನದು ಶಾಕು 2000 ರೂಪಾಯಿ ಹಣ ಬರದೇ ಇಲ್ವಾ ಯಾರ್ಯಾರ ಹಣ ಕಟ್ಟಾಗುವಂತಹ ಸಾಧ್ಯತೆ ಇದೆ ಈಗ 2000 ರೂಪಾಯಿ ಫಲಾನುಭವಿಗಳು ಏನಿದ್ದಾರೆ ಅದರಲ್ಲಿ ಒಂದಷ್ಟು ಜನರಿಗೆ ಇದನ್ನ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾದ್ರೆ ಯಾರು ಅನ್ನೋದನ್ನ ನೋಡೋಣ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯ ಪತಿಯ ಆದಾಯವನ್ನ ಆಧರಿಸಿ ಫಲಾನುಭವಿಗಳ ಒಂದಿಷ್ಟು ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಫೈಲ್ ಮಾಡ್ತಾ ಇರ್ತಾರೆ ಅಂಥವರ ಹೆಂಡತಿಯರಿಗೆ 2000 ರೂಪಾಯಿ ಬರಲ್ಲ ಅವರನ್ನ ಕೈ ಬಿಡಲಾಗುತ್ತೆ GST ರಿಟರ್ನ್ಸ್ ಸಲ್ಲಿಸ್ತಾ ಇದ್ರೆ ಅಂಥವರ ಹೆಸರನ್ನ ಕೈ ಬಿಡಲಾಗುತ್ತೆ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರ ಜಿಲ್ಲಾಧ್ಯಕ್ಷರಾದಂಥ ಕೆ ರಾಜು ಅವರು ಹೇಳಿರೋದು ಈಗ ಆಲ್ರೆಡಿ ಅದನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಈಗ ಇನ್ ಕೇಸ್ ನಿಮ್ಮ ಗಂಡ ಏನಾದ್ರೂ GST ಇದು ಮಾಡ್ತಾ ಇದ್ದಾರೆ ಫೈಲ್ ಮಾಡ್ತಾ ಇದ್ದಾರೆ ಅವರ ಆದಾಯ ಜಾಸ್ತಿ ಇದೆ ಇನ್ಕಮ್ ಟ್ಯಾಕ್ಸ್ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇನಾದರೂ ಫಲಾನುಭವಿಗಳಾಗಿದ್ರೆ 2000 ರೂಪಾಯಿ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ನಿಮಗೆ ಹಣ ಬರೋದಿಲ್ಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು ಯಾಕಂದರೆ ಆ 2000 ರೂಪಾಯಿಲಿ ಎಷ್ಟೋ ಹೆಣ್ಣುಮಕ್ಕಳು ಜೀವನ ಮಾಡ್ತಾ ಇದ್ದಾರೆ ಆ 2000 ರೂಪಾಯಿಲಿ ಇಡೀ ತಿಂಗಳು ಮನೆ ಸಂಸಾರವನ್ನು ನಡೆಸ್ತಾ ಇರುವಂತಹ ಸಾಕಷ್ಟು ಹೆಣ್ಣುಮಕ್ಕಳಿದ್ದಾರೆ ಹಾಗಾಗಿ ಈ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ಹೆಣ್ಮಕ್ಳಿರೋದ್ರಿಂದ ಈಗ ಏಕಾಏಕಿ ಈ ರೀತಿಯ ನಿರ್ಧಾರ ಮಾಡಿರೋದು ಕೂಡ ಸಾಕಷ್ಟು ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ ಇದನ್ನೇ ನಂಬ್ಕೊಂಡಿದ್ದಂಥವ್ರು ಇರ್ತಾರೆ ಯಾಕಂದರೆ ಗಂಡ GST ಕಟ್ತಾ ಇದ್ರು ಕೂಡ ಹೆಂಡತಿಗೆ 1 ರೂಪಾಯಿ ಕೊಡದಲ್ಲೇ ಇದ್ದಂತಹ ಗಂಡಂದಿರು ಕೂಡ ಸಾಕಷ್ಟು ಜನ ಇದ್ದಾರೆ ನೀವು ಕೂಡ ನೋಡ್ತೀವಿ ನೋಡಿ 2025 ಅಕ್ಟೋಬರ್ ವೇಳೆಗೆ ಗೃಹಲಕ್ಷ್ಮಿ ಯೋಜನೆಗೆ 2,94,399 ಮಹಿಳೆಯರ ಗುರಿ ಇದ್ದು 2,80,673 ಮಹಿಳೆಯರು ಸೇರ್ಪಡೆಯಾಗಿದ್ದಾರೆ ಈವರೆಗೂ ಕೂಡ ಅಂದರೆ 95.34% ಪ್ರಗತಿ ಸಾಧಿಸಿದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಸಮರ್ಪಕವಾಗಿ ಬಿಡುಗಡೆಯಾಗ್ತಾ ಇಲ್ಲ ಪ್ರತಿ ತಿಂಗಳು ಬಿಡುಗಡೆಯಾಗಬೇಕು ಆದರೆ ಅದು ಪ್ರತಿ ತಿಂಗಳು ಬಿಡುಗಡೆಯಾಗ್ತಾ ಇಲ್ಲ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಬಿಡುಗಡೆಯಾಗ್ತಾ ಇದೆ ಜನ ಗೌರಿ ಗಣೇಶ ಹಬ್ಬವನ್ನಕ್ಕಾದರೂ ಅದು ಕೂಡ ಮುಗೀತು ಅವಾಗತ್ತೆ ಇವಾಗತ್ತೆ ಅಂತ 3 ತಿಂಗಳದ್ದು ಹಾಕಬೇಕಾಗಿತ್ತು ಬರೀ 1 ತಿಂಗಳದ್ದು ಹಾಕಿ ಮುಗಿಸ್ತಾರೆ ಅದಾದಮೇಲೆ ದಸರಾಗಾದರೂ ಆಗತ್ತೆ ಅಂತ ವೆಯ್ಟ್ ಮಾಡಿದ್ರು ದಸರಾಗೂ ಕೂಡ ಆಗಲಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ದೀಪಾವಳಿಗಾದರೂ ಗೃಹಲಕ್ಷ್ಮಿ ಬರುತ್ತಾ ಅಂತಿದ್ದಾರೆ ಸೊ ಹಾಗಾಗಿ ನೋಡೋಣ ಬಟ್ ಕೆಲವೊಂದು ಜಿಲ್ಲೆಗಳಲ್ಲಿ ಒಂದಷ್ಟು ಮಹಿಳೆಯರ ಹೆಸರನ್ನು ಕೈ ಬಿಡಲಾಗಿದೆ ಅಂದರೆ 4,756 ಮಹಿಳೆಯರಲ್ಲಿ ರಾಮನಗರ ಮೊದಲಿದ್ರೆ ಮಾಗಡಿ ಕಡೆಯ ಸ್ಥಾನದಲ್ಲಿದೆ ರಾಮನಗರದಲ್ಲಿ 1,736 ಮಹಿಳೆಯರು 2ನೇ ಸ್ಥಾನದಲ್ಲಿ ಕನಕಪುರ ಈ ಕೆಲವೊಂದಿಷ್ಟು ಮಹಿಳೆಯರು ಚನ್ನಪಟ್ಟಣ ಈ ರೀತಿ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಕೆಲವೊಂದಿಷ್ಟು ಮಹಿಳೆಯರ ಹೆಸರನ್ನು ಕೈ ಬಿಡಲಾಗಿದೆ ಉದ್ದೇಶ ಏನು ಅಂತ ಹೇಳಿದ್ರೆ ಅವರ ಪತಿ ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಸರ್ಕಾರ ಕೊಡ್ತಾ ಇರುವಂತಹ ಕಾರಣ ಹಾಗಾಗಿ ನೋಡೋಣ ಯಾಕಂದ್ರೆ ಆರಂಭದಲ್ಲಿ ಕೊಟ್ಟುಬಿಟ್ರು ಈಗ ಕೈ ಬಿಡೋದು ಎಷ್ಟರ ಮಟ್ಟಿಗೆ ಇದು ಬಟ್ ಬಿಜೆಪಿ ಹೇಳ್ತಾ ಇರೋದು ಸರ್ಕಾರದ ಬಳಿ ಸಾಕಷ್ಟು ಹಣ ಇಲ್ಲ
ಹಣವನ್ನು ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ರೀತಿ ಟ್ರಿಕ್ಸ್ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯದಲ್ಲೇ 5 kg ಅಕ್ಕಿ ಕಟ್ ಮಾಡ್ಕೊಂಡು ಬೇಳೆಕಾಳು ಅಂತಾರೆ. ಈ ಕಡೆ ಗೃಹಲಕ್ಷ್ಮಿಯರಿಗೆ ಬರ್ತಾ ಇದ್ದಂಥ ಹಣದಲ್ಲಿ ಇಲ್ಲ ಅವ್ರ ಪತಿಯಂದಿರು ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ, ಸೊ ಹಾಗಾಗಿ ನಾವು ಕಟ್ ಮಾಡ್ತಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಪ್ರತಿ ಬಾರಿಯೂ ಕೂಡ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.